ನೀವಿಲ್ಲಿ ನೋಡುತ್ತಿರುವ ಈ ಗಿಡದಲ್ಲಿ ಆ ಚೂಪಾದ ಮುಳ್ಳುಗಳ ಮಧ್ಯೆ ಕಡಲೆಕಾಯಿ ಬೀಜದ ಗಾತ್ರದಷ್ಟು ಒಂದು ಹಣ್ಣಿದೆಯಲ್ಲ, ಕಂದು ಬಣ್ಣದ ಹಣ್ಣು, ಅದು ಕಾರೆ ಹಣ್ಣು. ಇಷ್ಟು ಸ್ಪಷ್ಟವಾಗಿ ಯಾಕೆ ಹೇಳಬೇಕಾಗಿದೆ ಅಂದರೆ, ಇದು ಈಗಿನ ಜನ್ರೇಷನವರಿಗೆ ಈ ಕಾರೆ ಹಣ್ಣಿನ ಬಗ್ಗೆ ಗೊತ್ತೇ ಇಲ್ಲ. ಆದರೆ 2000 ಹಿಂದೆ ಅಂದರೆ 1970, 80, 90ರ ದಶಕದಲ್ಲಿ ಹುಟ್ಟಿದವರು ಇದ್ದಾರಲ್ಲ, ಅದರಲ್ಲೂ ಗ್ರಾಮೀಣ ಭಾಗದ ಜನ್ರೇಷನ್ನು, ಅವ್ರಿಗಂತೂ ಈ ಕಾರೆ ಹಣ್ಣು ತುಂಬ ಚಿರಪರಿಚಿತವಾದಂತಹ ಹಣ್ಣು. ಕಾರೆ ಹಣ್ಣು ಅಂದರೆ ಅದೊಂದು ಕಾಡು ಹಣ್ಣು. ನೀವೆಷ್ಟೇ ಹಣ ಕೊಡ್ತೀವಿ ಅಂದ್ರೂ ಇದು ಹಣ್ಣುಗಳ ಮಾರ್ಕೆಟ್ನಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಎಂತೆಂಥದ್ದೋ ಕಾಡು ಹಣ್ಣುಗಳನ್ನು ಈ ಹಣ್ಣಿನ ಮಾರ್ಕೆಟ್ನಲ್ಲಿ ಇತ್ತೀಚೆಗೆ ಮಾರಾಟ ಮಾಡ್ತಿರ್ಬೋದು, ಆದರೆ ಈ ಕಾರೆ ಹಣ್ಣನ್ನು ತಂದು ಮಾರಲಿಕ್ಕೆ ಸಾಧ್ಯವೇ ಇಲ್ಲ. ಅಡವಿ, ಅರಣ್ಯ, ಬೆಟ್ಟ, ಗುಡ್ಡ, ಗೋಮಾಳಗಳಲ್ಲಿ ಸಹಜವಾಗಿ ಬೆಳೆಯುವ ಇದು ಒಂದು ಮುಳ್ಳಿನ ಪೊದೆ ಸಸ್ಯ. ಅದೆಂತಹ ತೀವ್ರ ಬರಗಾಲದಲ್ಲೂ ಕೂಡ ಬದುಕುಳಿಯಬಲ್ಲ ಈ ಕಾರೆ ಗಿಡದ ಹಣ್ಣುಗಳು ನಮ್ಮ ಬಯಲುಸೀಮೆಯ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಜನಪ್ರಿಯ ಆಗಿದ್ದಾವೆ. ಇವು ಆರಂಭದಲ್ಲಿ ಹಸಿರು ಮಿಶ್ರಿತ ಹಳದಿ ಬಣ್ಣದ ಹೂಗಳನ್ನು ಬಿಡ್ತವೆ. ಈ ಹೂಗಳು ಹಸಿರು ಕಾಯಿಗಳಾಗಿ ಮಾರ್ಪಡ್ತವೆ. ತದನಂತರ ಕೆಂಗಣ್ಣು ಅಂದರೆ ಹಳದಿ ಬಣ್ಣದ ಅರೆಮಾಗಿದ, ಅಂದರೆ ಅವನ್ನ ನಾವು ಕೆಂಗಣ್ಣು ಅಂತ ಹೇಳಿ ಕರಿತೀವಿ, ಆ ರೀತಿಯ ಹಣ್ಣುಗಳಾಗ್ತವೆ. ಅವುಗಳನ್ನು ಕೂಡ ತಿನ್ಬೋದು, ಆದರೆ ಅವು ಪಕ್ವವಾದ ಹಣ್ಣಾಗಿರೋದಿಲ್ಲ, ಸ್ವಲ್ಪ ಒಗರಾಗಿರ್ತವೆ. ತದನಂತರ ಆ ಕಂದು ಬಣ್ಣದ ಹಣ್ಣಾಗ್ತದೆ. ಆ ಹಣ್ಣು ಕೈಯಲ್ಲಿ ಮುಟ್ಟಿದರೆ ಇಚ್ಕೋಗುವಷ್ಟು ಮೃದುವಾಗಿರ್ತದೆ, ಬಾಯಲ್ಲಿ ಇಟ್ಟರಂತೂ ಕರಗೆ ಹೋಗ್ತದೆ. ಈ ಒಣ ದ್ರಾಕ್ಷಿಗಿಂತ ಹೆಚ್ಚು ರುಚಿಯಾಗಿರ್ತದೆ. ಸಾಮಾನ್ಯವಾಗಿ ಈ ಕಾರೆ ಗಿಡದಲ್ಲಿ ಹಣ್ಣುಗಳು ಸಿಗುವಂತಹ ಕಾಲ ಅಂದರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳು ಅವಧಿಯಾಗಿರ್ತದೆ. ಈ ಬಂಗಾರದ ಬಣ್ಣದ ಅಥವಾ ಹಳದಿ ಬಣ್ಣದ ಆ ಕೆಂಗಣ್ಣುಗಳಿದಾವಲ್ಲ, ಅವನ್ನ ಭಾಳ ಬೇಗ ಪರಿಪಕ್ವ ಹಣ್ಣಾಗಲಿ ಅಂತ ಮಾಡಲಿಕ್ಕೆ ನಮ್ಮ ಗ್ರಾಮೀಣ ಬಾಲಕರು ಅನುಸರಿಸ್ತಿದ್ದಂತಹ ಮಾರ್ಗ ತುಂಬ ತಮಾಷೆಯಾಗಿದೆ. ಅದೇನಪ್ಪ ಅಂದರೆ, ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಹಾಯ್ಕೊಂಡು ಅದರ ಜೊತೆಗೆ ಮತ್ತೊಂದಷ್ಟು ಕುರಿ ಪಿಚ್ಕೆಗಳನ್ನು ಹಾಯ್ಕೊಂಡು ಈ ಕೆಂಗಣ್ಣು, ಕಲ್ಲು ಮತ್ತು ಕುರಿ ಪಿಚ್ಕೆಗಳನ್ನು ಒಂದು ಬಟ್ಟೆಯಲ್ಲಿ ಗಂಟು ಕಟ್ಟಿ ಇಡ್ತಾರೆ. ಅವು ಒಂದು ಅರ್ಧ ದಿನದಲ್ಲೇ ಅದರಲ್ಲೊಂದಷ್ಟು ಹಣ್ಣಾಗಿಬಿಡ್ತವೆ. ಜೊತೆಗೆ ಈ ಶಾಲೆಗೆ ಹೋಗುವ ಮಕ್ಕಳು ಈ ಕೆಂಗಣ್ಣು, ಕುರಿ ಪಿಚ್ಕೆ ಕಲ್ಲುಗಳನ್ನು ಜಾಮಿಟ್ರಿ ಬಾಕ್ಸ್ನಲ್ಲಿ ಹಾಕ್ಕೊಂಡೋಗಿ ಶಾಲೆಯಲ್ಲಿ ಮಧ್ಯದಲ್ಲಿ ಈ ಹಣ್ಣಾದಾಗ ತಿಂತಿದ್ದಂತಹ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಇದ್ದಾವೆ. ಈ ವಿಡಿಯೋ ನೋಡುತ್ತಿರುವ ನಿಮ್ಮಲ್ಲಿ ಯಾರಾದರೂ ಕೂಡ ಈ ರೀತಿ ಕಾರೆಕಾಯಿಯ ಕೆಂಗುಗಳನ್ನು ಹಣ್ಣು ಮಾಡಿಕೊಂಡು ತಿಂದ ಅನುಭವ ಇದ್ದರೆ ಕಾಮೆಂಟಲ್ಲಿ ತಿಳಿಸಿ. ಈ ಕಾರೆಕಾಯಿಗಳು ಕೆಂಗಾದಾಗ ಈ ಗ್ರಾಮೀಣ ಪ್ರದೇಶದ ಅರಯದ ಹುಡುಗ ಹುಡುಗಿಯರು ಒಂದು ಶಿಶುಪ್ರಾಸವನ್ನು ಹೇಳ್ಕೊಂಡು ಆದಿ ಬೀದಿನಲ್ಲಿ ಕುಣಿತಿದ್ದು ನೆನಪಾಗ್ತದೆ. ಅದೇನಪ್ಪ ಅಂದರೆ, ಕಾರೆಕಾಯಿ ಕೆಂಗು ಪೂಜರಪ್ಪನ್ ಪಿಂಗು, ಕಾರೆಕಾಯಿ ಕೆಂಗು ಪೂಜರಪ್ಪನ್ ಪಿಂಗು, ಇದನ್ನು ಹೇಳ್ಕೊಂಡು ಕುಣಿತಾ ಇದ್ದರೆ ಹಿರಿಯರು ಇದನ್ನು ಕೇಳಿಸ್ಕೊಂಡು ಇದರಲ್ಲಿರುವ ಅಶ್ಲೀಲವನ್ನು ಗಮನಿಸಿ ನಡುರಾಚಿಗೆ ಅಂತೇಳಿ ಬೈದು ಕಳಿಸ್ತಾ ಇದ್ರು. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇವೇ ನೋಡಿ ಕಾರೆಕಾಯಿಗಳು. ಇವು ಆರಂಭದಲ್ಲಿ ಈ ರೀತಿ ಹಸಿರು ಬಣ್ಣದಲ್ಲಿರ್ತವೆ. ಇವು ಸ್ವಲ್ಪ ಮಾಗಿದಾಗ ಅವು ಈ ಕೆಂಗಣ್ಣು ಅಂದರೆ ಕೆಂಗಾಯಿ ಅಥವಾ ಈ ಹಳದಿ ಬಣ್ಣದ ಈ ರೀತಿಯ ಹಣ್ಣುಗಳಾಗ್ತವೆ. ಇವನ್ನು ಕೂಡ ತಿನ್ಬೋದು, ಸ್ವಲ್ಪ ಒಗರಾಗಿರ್ತವೆ. ಆದರೆ ಇವು ಹೆಚ್ಚು ಮಾಗಿದಾಗ ತುಂಬ ಪರಿಪಕ್ವವಾಗಿ ಈ ಕಂದು ಬಣ್ಣದ ಹಣ್ಣಾಗ್ತವೆ, ತುಂಬ ಮೃದುವಾಗಿರ್ತವೆ. ಇಲ್ಲಿದಾವಲ್ಲ, ಇವೇ ಕಂದು ಬಣ್ಣದ ಆ ಹಣ್ಣು, ತುಂಬ ಮೃದುವಾಗಿರ್ತವೆ, ಟೇಸ್ಟ್ ಆಗಿರ್ತವೆ. ಅದೇ ರೀತಿ ಬಾಯಿಗಿಟ್ಟರೆ ಕರಗೋಗ್ತವೆ. ಈ ಹಣ್ಣುಗಳನ್ನು ಬಾಯಿಗೆ ಹಾಕ್ಕೊಂಡು ತಿಂದಾಗ ಇವುಗಳಲ್ಲಿ 1-2 ಬೀಜ ಇರ್ತವೆ ಒಂದೊಂದು ಹಣ್ಣಿನಲ್ಲಿ. ಆ ಬೀಜಗಳನ್ನು ತಿನ್ನಲಿಕ್ಕೆ ಆಗಲ್ಲ, ಅಷ್ಟು ಗಟ್ಟಿಯಾಗಿರ್ತವೆ, ಅವನ್ನು ಉಗಿಬೇಕು. ಈ ಕಾರೆ ಹಣ್ಣುಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಕೂಡ ತುಂಬ ಉಪಯುಕ್ತವಾಗಿದ್ದಾವೆ. ಇದರ ಹಣ್ಣುಗಳನ್ನು ತಿಂದಾಗ ಮನಸ್ಸು ಉಲ್ಲಾಸಭರಿತವಾಗಿ ಉತ್ಸಾಹದಿಂದ ಕೂಡಿರ್ತದೆ. ಈ ಕಾರೆ ಗಿಡದ ಎಲೆ, ಬೇರು, ಕಾಂಡ, ಕಾಯಿ, ಹಣ್ಣು ಎಲ್ಲವೂ ಕೂಡ ಔಷಧೀಯ ಗುಣವನ್ನು ಹೊಂದಿದ್ದು ಇವು ಆಯುರ್ವೇದ ಮತ್ತು ನಾಟಿ ಪದ್ಧತಿ ವೈದ್ಯಕೀಯದಲ್ಲಿ ಬಳಕೆಯಲ್ಲಿವೆ. ನಮ್ಮ ಗ್ರಾಮೀಣ ಗೃಹಿಣಿಯರು ಬೆರಕೆ ಸೊಪ್ಪಿನಲ್ಲಿ ಈ ಕಾರೆ ಗಿಡದ ಚಿಗುರನ್ನು ಕೂಡ ಬಳಸಿ ಬಸ್ಸಾರು ಅಥವಾ ಮಸ್ಸೊಪ್ಪನ್ನು ಮಾಡ್ತಾರೆ, ತುಂಬ ಟೇಸ್ಟ್ ಆಗಿರ್ತದೆ. ಈ ಕಾರೆ ಗಿಡದ ಕಾಯಿ, ಹಣ್ಣು ಹಾಗೂ ಚಿಗುರೆಲೆಯಲ್ಲಿ ವಿಟಮಿನ್ ಸಿ ಹಾಗೂ ಕಬ್ಬಿಣಾಂಶ ಅತ್ಯಧಿಕವಾಗಿದ್ದು ಇದನ್ನು ಆಹಾರವಾಗಿ ಸೇವಿಸೋದ್ರಿಂದ ರಕ್ತಹೀನತೆ ಇದ್ದರೆ ಅದು ಸುಧಾರಿಸ್ತದೆ ಮತ್ತು ರಕ್ತ ಶುದ್ಧವಾಗ್ತದೆ. ನಮ್ಮ ಗ್ರಾಮೀಣ ಭಾಗದ ಜನಪದರು ಇದರ ಎಲೆಯನ್ನು ಅರೆದು ಅದರ ರಸವನ್ನು ಈ ಗಾಯ, ಗುಳ್ಳೆ, ಹುಣ್ಣು ಮತ್ತು ಚರ್ಮದ ತುರಿಕೆ, ಚರ್ಮದ ಸೋಂಕುಗಳಿದ್ದರೆ ಅವುಗಳಿಗೆ ಹಚ್ಚುತ್ತಾರೆ. ಆ ಮೂಲಕ ಅವೆಲ್ಲವೂ ಕೂಡ ನಿವಾರಣೆ ಆಗ್ತವೆ. ಇದರ ಎಲೆಗಳ ಕಷಾಯವನ್ನು ಜ್ವರ ಮತ್ತು ಅತಿಸಾರವನ್ನು ಕಡಿಮೆ ಮಾಡಲಿಕ್ಕೆ ನಾಟಿ ವೈದ್ಯರು ಬಳಸ್ತಾರೆ. ಇದರ ಎಲೆ ಮತ್ತು ಬೇರಿನ ಅಂಶಗಳನ್ನು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಲಿಕ್ಕೆ ಮತ್ತು ರಕ್ತದ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೆ ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಬಳಕೆಯಲ್ಲಿದೆ.
ಸಂಸ್ಕೃತದಲ್ಲಿ ಕಾರೆ ಗಿಡವನ್ನು ಕರಮರ್ದ ಅಥವಾ ಅವಿಘ್ನ ಎಂಬ ಹೆಸರಿನಿಂದ ಗುರುತಿಸಲಾಗಿದೆ. ಪ್ರಾಚೀನ ಆಯುರ್ವೇದ ಗ್ರಂಥಗಳಲ್ಲಿ ಈ ಕಾರೆ ಗಿಡದ ಬಗ್ಗೆ ಸಾಕಷ್ಟು ಉಲ್ಲೇಖಗಳಿದ್ದು, ಅಂತಹ ಗ್ರಂಥಗಳ್ಯಾವಪ್ಪ ಅಂದರೆ ಭಾವಪ್ರಕಾಶ ನಿಘಂಟು ಮತ್ತು ರಾಜ ನಿಘಂಟಿನಲ್ಲಿ ಈ ಕರಮರ್ದದ ಸಸ್ಯವನ್ನು ಮತ್ತು ಅದರ ಗುಣಲಕ್ಷಣಗಳನ್ನು ಉತ್ತಮವಾಗಿ ಪರಿಚಯಿಸಲಾಗಿದೆ. ಆ ಆಯುರ್ವೇದ ಗ್ರಂಥಗಳಲ್ಲಿ ಇದರ ಹಣ್ಣು, ಬೇರು ಹಾಗೂ ಎಲೆಯ ಔಷಧೀಯ ಗುಣಗಳ ಬಗ್ಗೆ ಶ್ಲೋಕಗಳ ಮೂಲಕ ವಿವರಿಸಲಾಗಿದೆ. ಆಯುರ್ವೇದದ ಆ ಗ್ರಂಥಗಳ ಪ್ರಕಾರ ಇದರ ಹಣ್ಣು ಬಾಯಿ ರುಚಿಯನ್ನು ಹೆಚ್ಚಿಸಿ ಅರುಚಿಯನ್ನು ನಿವಾರಿಸ್ತದೆ. ಅರುಚಿ ಅಂದರೆ ನಾವು ಒಮ್ಮೆ ಹೇಳ್ತಿರ್ತೀವಲ್ಲ, ಈ ಬಾಯಿ ಯಾಕೋ ಕೆಟ್ಟಂಗಾಗಿದೆ, ಏನು ತಿಂದ್ರೂ ರುಚಿಸಲ್ಲ ಅಂತ. ಅಂತಹ ಅರುಚಿ ನಿವಾರಣೆಯಾಗಿ ನಾವು ತಿನ್ನುವ ಪದಾರ್ಥಗಳು ರುಚಿಕರವಾಗಿ ಕಾಣುವಂತೆ ಇದರ ಹಣ್ಣು ಮಾಡ್ತದೆ ಅಂತೇಳಿ ಆಯುರ್ವೇದ ಹೇಳ್ತದೆ. ಈ ಕರಮರ್ದ ಗಿಡ ವಾತ ಪಿತ್ತ ದೋಷಗಳನ್ನು ಕೂಡ ನಿಯಂತ್ರಿಸಲಿಕ್ಕೆ ಸಹಾಯ ಮಾಡ್ತದೆ. ಮತ್ತು ಚರ್ಮದ ಕಾಯಿಲೆಗಳು, ಹೊಟ್ಟೆ ಉರಿ, ಹೊಟ್ಟೆಯ ಒಳಗಿರುವಂತಹ ಕ್ರಿಮಿಗಳ ನಾಶ ಕೂಡ ಇದು ಔಷಧಿಯಾಗಿ ಬಳಕೆ ಆಗ್ತದೆ ಅಂತೇಳಿ ಆಯುರ್ವೇದ ಗ್ರಂಥಗಳಿಂದ ತಿಳಿದು ಬರ್ತದೆ. ಹೀಗಾಗಿ ಆಯುರ್ವೇದ ಔಷಧಿಗಳ ತಯಾರಿಕೆಯಲ್ಲಿ ಈ ಗಿಡದ ವಿವಿಧ ಭಾಗಗಳನ್ನು ಬಳಸಿಕೊಳ್ತಾರೆ. ನಾಟಿ ವೈದ್ಯರ ಪ್ರಕಾರ ಇದರ ಕಾಯಿಯನ್ನು ನೀರಿನಲ್ಲಿ ಅರೆದು ಆ ಅರೆದ ರಸವನ್ನು ಒಕ್ಕಳಿನ ಸುತ್ತ ಹಚ್ಚುವುದರಿಂದ ಹೊಟ್ಟೆ ನೋವು ನಿವಾರಣೆಯಾಗ್ತದೆ. ದೇಹದಲ್ಲಿ ಕಫ ಏನಾದರೂ ಹೆಚ್ಚಾಗಿದ್ದರೆ ಇದರ ಕಾಯಿಯ ತಿರುಳನ್ನು ಕಾಲು ಚಮಚದಷ್ಟು ತೆಗೆದು ಅದನ್ನು ನೀರಿನಲ್ಲಿ ಕದಡಿ ಕುಡಿಯೋದ್ರಿಂದ 10 ನಿಮಿಷದಲ್ಲಿ ಆ ಕಫ ವಾಂತಿ ಆಗ್ತದೆ. ಈ ಕಾರೆಕಾಯಿ ಅಥವಾ ಎಲೆಯ ಕಷಾಯದಲ್ಲಿ ಗಾಯಗಳನ್ನು ತೊಳೆಯೋದ್ರಿಂದ ಆ ಗಾಯಗಳು ಬೇಗನೆ ಮಾಯ್ತವೆ. ಈ ಗ್ರಾಮೀಣ ಭಾಗದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯತ್ನದಲ್ಲಿ ಕೆಲವರು ವಿಷಪ್ರಾಶನ ಮಾಡ್ಕೊಂಡಿರ್ತಾರೆ. ಅಂಥವರು ವಾಂತಿ ಮಾಡಿಕೊಂಡು ಆ ವಿಷವೆಲ್ಲ ಈಚೆಗೆ ಬರಲಿ ಅಂತೇಳಿ ಈ ಕಾರೆಕಾಯಿ ಮತ್ತು ಎಲೆಯನ್ನು ಅರೆದು ಅದರ ರಸವನ್ನು ಕುಡಿಸ್ತಾರೆ. ಆಗ ವಾಂತಿಯಾಗಿ ಆ ವಿಷ ಈಚೆಗೆ ಬರುವಂಥದ್ದು ಇದೆ. ಈ ಅರ್ಧಲ್ ನೋವು ಅಥವಾ ಅರೆ ತಲೆಶೂಲೆ ಇರ್ತದಲ್ಲ, ಅಂಥವರು ಚಿಟಿಕೆಯಷ್ಟು ಈ ಕಾಯಿಯ ಚೂರ್ಣವನ್ನು ಕೆಂಪು ಕಲ್ಲು ಸಕ್ಕರೆ ಹಾಕಿ ದೇಸಿ ಹಸುವಿನ ಹಾಲಿನಲ್ಲಿ ಅರೆದು ಅದನ್ನು ಸೂರ್ಯ ಉದಯಿಸೋದಕ್ಕೆ ಮುನ್ನ ಮೂಗಿನಲ್ಲಿ ನಸ್ಯದ ರೀತಿ ತೆಗೆದುಕೊಂಡ್ರೆ ಆ ಅರ್ಧಲ್ನೇ ನೋವು ವಾಸಿಯಾಗ್ತದೆ. ಇದರ ಕಾಯಿಗಳನ್ನು ಬೀಜ ಸಹಿತ ಒಣಗಿಸಿ ಅವುಗಳನ್ನು ರುಬ್ಬಿ ಪುಡಿ ಮಾಡಿ ಸೋಪಿನಂತೆ ತಲೆಗೆ ಹಚ್ಚಿ ಸ್ನಾನ ಮಾಡೋದರಿಂದ ಈ ತಲೆ ಕಡಿತ, ತಲೆ ತುರಿಕೆ ಇರ್ತದಲ್ಲ, ಅದು ವಾಸಿಯಾಗ್ತದೆ. ಈ ಕಾರೆ ಗಿಡವನ್ನು ಯಂತ್ರತಂತ್ರಗಳಲ್ಲಿ ಕೂಡ ಇದನ್ನು ಪ್ರಯೋಗ ಮಾಡ್ತಾರೆ. ಹಿಂದೂ ಧರ್ಮದಲ್ಲಿ ಕೂಡ ಇದಕ್ಕೊಂದು ಪೂಜನೀಯ ಸ್ಥಾನ ಇದೆ. ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ತುಳಸಿ ಕಾರ್ತಿಕದಲ್ಲಿ ಕಾರೆ ಹಾಗೂ ನೆಲ್ಲಿ ಎರಡೂ ಕೂಡ ಪೂಜೆಗೆ ಅತ್ಯಗತ್ಯವಾದಂತಹ ಪತ್ರೆಗಳಾಗಿವೆ ಅಂತೇಳಿ ಹೇಳ್ತಾರೆ. ನಮ್ಮ ಗ್ರಾಮೀಣ ಜನರ ಜನಪದ ದೇವತೆ ಮುಳ್ಕಟ್ಟಮ್ಮ ಅಂತೇಳಿ ನೀವು ಕೇಳಿರ್ಬೋದು. ಈ ಮುಳ್ಕಟ್ಟಮ್ಮ ಅಂತೇಳಿ ಈ ಕಾರೆ ಗಿಡಕ್ಕೆ ಪೂಜೆ ಮಾಡುವಂಥವರು ಅನೇಕರಿದ್ದಾರೆ. ನಾನು ಆರಂಭದಲ್ಲೇ ಹೇಳಿದಂತೆ ಈ ಕಾರೆ ಗಿಡ ಮುಳ್ಳಿನ ಒಂದು ಪೊದೆಸಸ್ಯ ನಿಜ, ಆದರೆ ಇದು ಮರದಂತೆ ಭಾಳ ಎತ್ತರವಾಗಿ ಬೆಳೆದಿರುವಂತಹ ಉದಾಹರಣೆಗಳು ಕೂಡ ಇದ್ದಾವೆ. ಇದರಲ್ಲಿ 2 ವಿಧಗಳುಂಟು. ಒಂದು ಹೆಣ್ಣು ಕಾರೆ, ಇನ್ನೊಂದು ಗಂಡು ಕಾರೆ. ಸಾಮಾನ್ಯವಾಗಿ ಗಂಡು ಕಾರೆಯನ್ನು ಹಾಗೆ ಬಿಟ್ಟುಬಿಟ್ರೆ ಅದು ಮರದ ರೀತಿ ಬೆಳೀತದೆ. ಇದಕ್ಕೊಂದು ಒಳ್ಳೆಯ ಉದಾಹರಣೆ ಅಂದರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಔತಿ ಸಮೀಪದ ದಾಸರಳ್ಳಿ ಮತ್ತು ಯಮ್ರಳ್ಳಿ ಇವುಗಳ ನಡುವೆ ಒಂದು ದೊಡ್ಡ ಕಾರೆ ಮರ ಇದೆ. ಆ ಕಾರೆ ಮರಕ್ಕೆ ಪೂಜೆ ಕೂಡ ಮಾಡ್ತಾರೆ. ಅದರಲ್ಲೂ ಕೂಡ ಮರಸ್ವಕ್ಕಲಿಗರ ಒಂದು ಮನೆತನಕ್ಕೆ ಅದು ಮನೆ ದೇವರಾಗಿದೆ, ಪೂಜನೀಯ ಸಸ್ಯ ಕೂಡ ಆಗಿ ಉಳಿದಿದೆ. ಅಲ್ಲಿ ಕಾರೆ ನಾಗಲಕ್ಷ್ಮಿ ಎಂಬ ದೇವಾಲಯ ಕೂಡ ಇದೆ. ಮರದಂತೆ ಬೆಳೆಯುವ ಕಾರೆ ಗಿಡಗಳು ಗಟ್ಟಿಮುಟ್ಟಾಗಿದ್ದು ಭಾಳ ಹಿಂದೆ ಅದರಿಂದ ಕೃಷಿ ಉಪಕರಣಗಳನ್ನು ಕೂಡ ತಯಾರು ಮಾಡ್ತಿದ್ರು. ನಾವು ಚಿಕ್ಕಂದಿನಲ್ಲಿ ಕೂಡ ಈ ಗಟ್ಟಿಯಾಗಿರಲಿ ಎನ್ನುವ ಕಾರಣದಿಂದ ನಮ್ಮ ಬುಗುರಿಗೆ ಯಾವುದೇ ಗುನ್ನಗಳು ಬೀಳದಿರಲಿ ಅಂತೇಳಿ ಕಾರೆ ಗಿಡದಿಂದಲೇ ಬುಗುರಿಯನ್ನು ಮಾಡಿಸಿಕೊಂಡು ಆಟ ಆಡ್ತಾ ಇದ್ವಿ. ಮುಳ್ಳಿನ ಗಿಡವಾಗಿದ್ರೂ ಕೂಡ ಇಷ್ಟೆಲ್ಲ ಪ್ರಯೋಜನಕಾರಿಯಾಗಿರುವಂತಹ ಈ ಕಾರೆ ಗಿಡಕ್ಕೆ ನೀವೊಂದು ಲೈಕ್ ಕೊಡಿ. ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಿ ತಿಳ್ಕೊಳ್ಳಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.